ಹಾಯ್ ಮಕ್ಕಳ, ಎಲ್ಲರೂ ಕೂಡ SSLC ಫಲಿತಾಂಶ ಪ್ರಕಟಣೆ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ರಿಸಲ್ಟ್ಗೋಸ್ಕರ. ಯಾಕಂತಂದರೆ ಎನಿ ಟೈಮ್ ಎಲ್ಲ ಹುಡುಗರು ಕೂಡ ರಿಸಲ್ಟ್ ಅಂದಾಗ ಭಯ ಇರ್ತದೆ, ಆಂಗ್ಸೈಟಿ ಇರ್ತದೆ, ಫಿಯರ್ ಇರ್ತದೆ. ಓಕೆ, ಭಾಳಷ್ಟು ಮಾತಾಡೋದು ಬೇಡ, ರಿಸಲ್ಟ್ ಏನು ಅಂತ ಎಲ್ಲರೂ ಕೂಡ ಅಪ್ಡೇಟ್ಸ್ ಹೇಳ್ತೀನಿ. ಸೊ ನೀವು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾವುದೇ ರೀತಿಯ ಸ್ಟೂಡೆಂಟ್ಗೆ ಸಂಬಂಧಪಟ್ಟಾಗೆ, ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ನಮ್ಮ ಚಾನಲ್ಸ್ಗಳಲ್ಲಿ ಅಪ್ಡೇಟ್ಸ್ಗಳು ಅವಾಗ ಬರ್ತಾ ಇರ್ತವೆ. ಓಕೆ, ಸೊ SSLC ರಿಸಲ್ಟ್ ಯಾವಾಗ ಬರ್ತದೆ? ಓಕೆ ನೋಡಿ, ಈಗೇನಿಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ವೆಬ್ಸೈಟು. ಈ ಒಂದು ವೆಬ್ಸೈಟ್ ಹೆಸರು ಬಂದುಬಿಟ್ಟು ಕಾಣಿಸ್ತಿದೆ KRisult.nic.in. ಅಂದರೆ ಇದು ಗೌರ್ಮೆಂಟ್ದೆ. ಸೊ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಈಗ SSLC ಆಯಿತು, PUC ಆಯಿತು, ಮತ್ತು ಕೆಲವೊಂದಿಷ್ಟು ಮುಂದೆ PUC ಬರೆದಾದ ತಕ್ಷಣ ಕೆಲವೊಂದಿಷ್ಟು KCET ಅಂತ ಎಕ್ಸಾಮ್ ಬರೀತಾರೆ. ಆ ಥರ ಎಕ್ಸಾಮ್ಸ್ಗಳನ್ನ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲಿಕ್ಕೋಸ್ಕರನೇ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಪೇಜ್ ಇದೆ, ಆಯಿತಾ. ಸೊ ಈಗಾಗಲೇ ಅಂತಂದ್ರೆ ಮೊನ್ನೆ ನಿಮ್ಗೆ ಗೊತ್ತಿರುವಾಗೆ ನಿಮ್ಮ ಬ್ರದರ್ ಅಥವಾ ನಿಮ್ಮ ಸಿಸ್ಟರ್, ನಿಮ್ಮ ಅಣ್ಣ ಅಥವಾ ಅಕ್ಕವ್ರದ್ದು ಏನಾಗಿದೆ ಅಂತಂದರೆ ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬೇಕಾದ್ರೆ ಕಾಣಿಸ್ತದೆ ಎಕ್ಸಾಮ್ 1 ಅಂತ ಮಾಡಿದ್ದಾರೆ. ಓಕೆ, ಸೊ ನಾಳೆ ನಿಮ್ಮದು ಕೂಡ ಏನಪ್ಪ ಆಗ್ತದೆ ಅಂತಂದರೆ 2026 ಇಲ್ಲಿ SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತಂದಾಗ್ಬಿಟ್ಟು ಲಿಂಕ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಲಿಂಕ್ ಓಪನ್ ಆಯ್ತಲ್ವಾ. ಸೊ ಇದೇ ರೀತಿ ಏನಾಗ್ತದೆ, ನಿಮ್ಮದು ಕೂಡ ಲಿಂಕ್ ಓಪನ್ ಆಗ್ತದೆ ಬಂದಮೇಲೆ. ಸೊ ಇದೇ ಒಂದು ಪೇಜಲ್ಲಿ ಇನ್ನೂ ಒಂದು ಬಾಕ್ಸ್ ಬರ್ತದೆ, ಕೆಳಗಡೆ ಇನ್ನೊಂದು ಬಾಕ್ಸ್ ಬರ್ತದೆ. ಇದೇ ರೀತಿಯಾಗಿ ಸೇಮ್ ಇದ್ದೇ ಕೊಡ್ತಾರೆ ಇಲ್ಲಿ ಕೂಡ. ಇಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಆಗ್ತದೆ. ಸೊ ನಿಮಗೆ ಡೇಟ್ ಹಳೆ ಗೊತ್ತಿರುವಾಗೆ ಮಧು ಬಂಗಾರಪ್ಪ ಯಾರಿದ್ದಾರೆ ಈಗ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ. ಸೊ ಅವರು ಏನು ಹೇಳಿದ್ದಾರೆ ನಿಮ್ಗೆ ಗೊತ್ತಿರುವಾಗೆ ಡೇಟು April 24 ಅಂತಂದರೆ ನೀವು ರಿಮೈನಿಂಗ್ 1 ವೀಕ್ ಇದೆ, ಆಯಿತಾ. ಇನ್ನೂ 1 ವೀಕಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಟೈಮ್ ಬಗ್ಗೆ ಕೇಳ್ಬೋದು. ಓಕೆ ನೋಡಿ, 1 ಡೇ ಬಿಫೋರ್ ಏನಪ್ಪ ಆಗ್ತದೆ ಅಂತಾರೆ, ಟೈಮ್ ಅನೌನ್ಸ್ಮೆಂಟ್ ಆಗ್ತದೆ. ಅಥವಾ 1 ಡೇ ಬಿಫೋರ್ ಏನು ಮಾಡ್ತಾರೆ, ಪ್ರೆಸ್ ಮೀಟ್ ಕೂಡ ಕರೀತಾರೆ. ಅಂತಂದರೆ 23 ಅಥವಾ 22, ಮ್ಯಾಕ್ಸಿಮಮ್ 22 ಅಥವಾ 23ಗೆ ಕರೆದ್ಬಿಟ್ಟು ಏನು ಮಾಡ್ತಾರೆ, ಈ ಒಂದು ಡೇಟ್ಗೆ, ಈ ಒಂದು ಸಮಯಕ್ಕೆ ನಾವೇನು ಮಾಡ್ತೀವಿ, ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಎಲ್ಲರೂ ಕೂಡ ಇಂಥಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋರಿ ಅಂತ ಹೇಳ್ತಾರೆ. ಇಂಥಲ್ಲನಕ್ಕೆಲ್ಲ ಇದೇ ವೆಬ್ಸೈಟ್ KRisult.nic.in ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ PUC ಟೈಮ್ ಏನು ಮಾಡಿದ್ರಪ್ಪ ಅಂತಂದರೆ ಎಲ್ಲರೂ ಮಾರ್ನಿಂಗ್ 11 ಗಂಟೆ ಚೆಕ್ ಮಾಡ್ತಿದ್ವಿ ಯಾವಾಗಲೂ ಕೂಡ. ಬಟ್ 2 ಡೇಸ್ ಬಿಫೋರ್ ಏನು ಮಾಡಿದ್ರು, ಸಾಯಂಕಾಲ ಅಂತ ಹೇಳಿದ್ರು. ಬಟ್ ಮತ್ತೆ 1 ದಿನ ಮುಂಚೆಕ್ಕೆ ಅಂತಂದರೆ ಎಲೆಕ್ಷನ್ ಏನೋ ಸ್ವಲ್ಪ ಅಂತರ ಬಂತಂತ ಏನು ಮಾಡಿದ್ರು ಅಂತಂದರೆ ಮಧ್ಯಾಹ್ನ 3 ಗಂಟೆ ಹಾಕಿದ್ರು. ಆ್ಯಕ್ಚುಲಿ 3 ಗಂಟೆ ಅನ್ನೋ ಬದಲು 2:45ಗೆ ಬಂತದು. ಓಕೆ, ಬಟ್ ಕೆಲವೊಂದು ಹುಡುಗರಿಗೆ 3 ಗಂಟೆ ಅಂತ ಕುಂತಂದು 15 ನಿಮಿಷ ಜಲ್ದಿ ಚೆಕ್ಔಟ್ ಮಾಡ್ಕೊಂಡಿದ್ರು. ಓಕೆ, ಸರ್ವರ್ ಬಿಸಿ ಏನು ಬರಲ್ಲ, ವರಿ ಮಾಡ್ಕೊಬೇಡ್ರಿ. ರಿಸಲ್ಟ್ ಬಂದ ತಕ್ಷಣ ಸರ್ವರ್ ಬಿಸಿ ಬರುತ್ತೆ, ಹಂಗೆ ಏನು ಕೂಡ ಬರಲ್ಲ. ಓನೇ ಸರ್ವರ್ ಇದ್ದೇ. ಸೊ ಗೌರ್ಮೆಂಟ್ ಕಡೆಯಿಂದ ಈ ಒಂದು ವೆಬ್ಸೈಟ್ ಆರಾಮಾಗಿ ರಿಸಲ್ಟ್ ಚೆಕ್ಔಟ್ ಮಾಡ್ಕೋಬೋದು. ಇನ್ನೂ 1 ವೀಕ್, ಆಯಿತಾ. ಇಲ್ಲೇ ಬರ್ತದೆ ರಿಸಲ್ಟ್, ಇಲ್ಲೂ ಕೂಡ ವರಿ ಮಾಡ್ಕೊತ ಅವಶ್ಯಕತೆ ಇಲ್ಲ. ಸೊ ಕೆಲವೊಂದಿಷ್ಟು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೇಳ್ತಾರೆ. ಇದರಲ್ಲೂ ಕೂಡ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನೋಡಿ, ನಿಮಗೆ ಹಿಂದಿಲಿ ಗ್ರೇಸ್ ಮಾರ್ಕ್ಸ್ ಕೊಡ್ಲಿಕ್ಕೆ ಬರಲ್ಲ, ಅದರಲ್ಲಿ ಗ್ರೇಡ್ ಕೊಡ್ತಾರೆ ABC ಅಂತ. ಓಕೆ, ಮ್ಯಾಥ್ಸಲ್ಲಿ ಕೇಳ್ತಿದ್ದಾರೆ, ಕೊಡ್ತಾರೆ. ಮ್ಯಾಥ್ಸ್ ಇಂಪಾರ್ಟೆಂಟ್ ನಮಗೆ, ಅದರಲ್ಲೇ ಭಾಳ ಥರ ಟಫ್ ಕ್ವಶನ್ ಬಂದಿದ್ದು, ಔಟ್ ಆಫ್ ಕ್ವಶನ್ ಬಂದಿದ್ದು ಅಂತ ಕೇಳ್ತಾ ಇದ್ರಿ. ನಮ್ಮ 20ವರೆಗೂ ಕೂಡ 25, 30ವರೆಗೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡ್ರಿ ಅಂತೆಲ್ಲರೂ ಕೂಡ ನೋಡ್ತಾ ಇದ್ದೀನಿ ನಾನು. ಬಟ್ ಅದ್ರ ತಕ್ಕನಾಗಿ ಸೊ ಇವರು ಅಂದರೆ ಬೋರ್ಡ್ ಅವರು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕಲ್ವಾ. ಸೊ ಮಾಡಿಲ್ಲ, ಇದುವರು ಕೂಡ ಮಾಡಿಲ್ಲ. ಸೊ ಆಟೋಮೆಟಿಕ್ಕಾಗಿ ರಿಸಲ್ಟಲ್ಲಿ ಅವತ್ತೇ ಗೊತ್ತಾಗುತ್ತೆ ಗ್ರೇಸ್ ಮಾರ್ಕ್ಸ್ ಬಂದಿದೆಯಾ ಇಲ್ಲ ಅಂತಂದರೆ. ನಿಮಗೆ ಇಲ್ಲಿವರೆಗೂ ಕೂಡ ಏನೂ ಕೂಡ ಅಪ್ಡೇಟ್ಸ್ ಇಲ್ಲ ಅದ್ರ ಬಗ್ಗೆ. ಸೊ ನಿಮ್ಮ ರಿಸಲ್ಟ್ ಶೀಟಲ್ಲೇ ನಿಮಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆಯಾ ಇಲ್ಲ ಅಂತ ಅದರಲ್ಲೇ ಗೊತ್ತಾಗ್ತದೆ, ಆಯಿತಾ. ಸೊ ಅದಾದ ತಕ್ಷಣ ನಿಮಗೆ ಮುಂದೆ ಕೆಲವೊಂದಿಷ್ಟು ಹುಡುಗರು ನೋಡಿ, ನಾನು ಅದಕ್ಕೆ ಅಂತಂದರೆ ರಿಸಲ್ಟು ನಿಮಗೇನು ಫೇಲ್ಡ್ ಅಂತ ಬರೋದಿಲ್ಲ, ವರಿ ಮಾಡ್ಕೊ. ಯಾರು ಕೂಡ ಫೇಲ್ಡ್ ಅಂತ ಬರೋದಿಲ್ಲ, NC ಅಂತ ಬರ್ತದೆ, ನಾಟ್ ಕಂಪ್ಲೀಟೆಡ್ ಅಂತಂದರೆ ನೀವು ಎಕ್ಸಾಮ್ 2ನ ಬರಿಬೋದು. ಇನ್ ಕೇಸ್ ಪಾಸ್ ಆದವರು ಕೂಡ ಅಂತಂದರೆ ಪಾಸ್ ಆದವರು ಕೂಡ ಏನು ಮಾಡ್ಬೋದು, ಎಲ್ಲರೂ ಕೂಡ ನೀವು 90%, 90 ಮೇಲೇನೂ ಕೂಡ ಎಲ್ಲರೂ ಕೂಡ ತೊಗೊಂಡಿದ್ರಿ ಮಾರ್ಕ್ಸ್ ಅಂದರೂ ಕೂಡ ನೀವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಇನ್ನೊಂದು ಎಕ್ಸಾಮ್ ಬರಿಬೋದು. ಓಕೆ, ಇಲ್ಲ ನಿಮಗೆ 33 ತೊಗೋಬೇಕಲ್ವ ಪಾಸ್ ಆಗೋಕ್ಕೆ, ನೀವು 30 ತೊಗೊಂಡು 20 ತೊಗೊಂಡಿದ್ರು ಕೂಡ ಎಕ್ಸಾಮ್ 2 ಬರೀತೀರಾ. ಓಕೆ, ಸೊ ಎಲ್ಲರೂ ಕೂಡ ಇಂಪ್ರೂವ್ ಮಾಡ್ಲಿಕ್ಕೆ ಬರಿಬೋದು. ಅದು ಪಾಸ್ ಆಗಿತ್ತಂದ್ರೆ ಆಟೋಮೆಟಿಕ್ಲಿ ನೀವು ಬರೆಯೋಂಥ ಅವಶ್ಯಕತೆ ಇರೋದಿಲ್ಲ. ನೀವು ಇಂಪ್ರೂವ್ಮೆಂಟ್ ಮಾರ್ಕ್ಸ್ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗಲ್ಲ ಅಂತ ಬರೀತಾ ಅಂತಂದರೆ ಬರಿಬೋದು. ಓಕೆ, ಅದು ಬೆಸ್ಟ್ ಆಫ್ ಕನ್ಸಿಡರ್ ಮಾಡ್ತಾರೆ. ಎರಡು ಚೆನ್ನಾಗಿದೆ ಅಲ್ವಾ ಇದರಲ್ಲಿ. ಫಾರ್ ಎಕ್ಸಾಂಪಲ್ ಈಗ 2ನೇದು ಎಕ್ಸಾಮ್ ಬರೆದು ಚೆನ್ನಾಗಿತ್ತಪ್ಪ, 1ನೇದು ಅದಕ್ಕಿಂತ 90 ತೊಗೊಂಡಿದ್ರಿ, 2ನೇ ಎಕ್ಸಾಮ್ ಬರೆದು 92 ತೊಗೊಂಡು 92 ತೊಗೊಂಡು ಮಾರ್ಕ್ ಶೀಟ್ ಬರ್ತದೆ. ಅಂದರೆ ಯಾವುದು ಚೆನ್ನಾಗಾಗಿದೆ ಅದನ್ನು ತೊಗೊಂಡು ನಿಮ್ಗೆ ಏನು ಮಾಡ್ತಾರೆ, ಮಾರ್ಕ್ ಶೀಟ್ನ ಕೊಡ್ತಾರೆ. ಅಂದರೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಮುಂದೆ. ಓಕೆ, ರಿಸಲ್ಟ್ ಡೇಟ್ ಅಂತ ಹೇಳಿದೆ April 24 ಅಂತ ಹೇಳಿದ. ಸದ್ಯಕ್ಕೆ ಅದೇ ಡೇಟ್ ಎಲ್ಲ ಕಡೆ ಇರೋದು ಈಗ. ಸೊ 1 ಡೇ ಬಿಫೋರ್ 22 ಅಥವಾ 23ಗೆ ಇನ್ನೊಂದು ಟೈಮ್ ಚೇಂಜಸ್ ಕೂಡ ಆಗ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಏನೇ ಅಪ್ಡೇಟ್ಸ್ಗಳು ಚೇಂಜಸ್ ಆದರೂ ಕೂಡ ಹೇಳ್ತೇನೆ. ಸೊ ಇದುವರೆಗೂ ಕೂಡ ನೋಡಿ, ಮುಂದೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಭಾಳಷ್ಟು ಬರ್ತಾ ಹೋಗ್ತವೆ. PUC ಗೈಡೆನ್ಸ್ ಕೂಡ ನಿಮಗೆ ಬೇಕಾಗ್ತದೆ, ಏನು ಅಂತ ಎಲ್ಲನೂ ಕೂಡ ಹೇಳ್ತೀವಂತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ಬಾಯ್.